ಕಮ್ಮಿ 8,000 15,000 ಒಂದು 20,000 ಒಳಗಡೆ 9,500 ಪರ್ಪಲ್ ಕಲರ್ ಒಳ್ಳೆ ಕಲರ್ ಗಾಡಿ. ಲೇಡೀಸ್ ಗೆ ಜಾಸ್ತಿ ತಗೊಳ್ಳೋದು ವೇಟ್ ಕಮ್ಮಿ. ಜಸ್ಟ್ 9,500 ಹೌದು, ಯಾಕಂದ್ರೆ 10,000 ಇದು 10,000 ಇದು 13,000 15,500 ಬರೀ 14,000 ಮಾಡಲ್ ಬಂದು 2024 ಮಾಡಲು ನಿಮ್ಗೆ 19,000 ಮಾಡ್ಕೊಡ್ತೀವಿ. ಬಟ್ ಮಾಡಲ್ ಬಂದು 2025. ಮೂರ್ತಿ ಟಾಕ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಮ್ ಕಡೆಯಿಂದ 3,000 ನಾವು ಮೂರ್ತಿ ಟಾಕ್ಸ್ ಇಂದ ನೋಡಿದೀವಿ, ನೆಲಮಂಗಲಿಂದ ಬರ್ತಾ ಇದೀವಿ, ಅಲ್ಲಿಂದ ಬರ್ತಾ ಇದೀವಿ, ಬನ್ನೇರಘಟ್ಟದಿಂದ ಬರ್ತಾ ಇದೀವಿ. ಅವ್ರಿಗೆ ಬಂದ್ರೆ ನಿಮ್ಗೆ ಏನ್ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ಮಾಡ್ಕೊಡ್ತೀವಿ. ಆಲ್ ವೆಹಿಕಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಯಾವ್ದು ಇಲ್ಲ. ಸೆಕೆಂಡ್ ಓನರ್ ಥರ್ಡ್ ಓನರ್ ಮಾರೋದಿಲ್ಲ. ಈಗ ಒಂದು ಭಯ ಇರುತ್ತೆ ಸರ್, ಒಂದೋ ಎರಡೋ ಟೆಸ್ಟ್ ಡ್ರೈವ್ ಮಾಡ್ತಾರೆ, ತಗೊಳ್ಳೇಬೇಕು ಅಂತ ಟೆಸ್ಟ್ ಡ್ರೈವ್ ಮಾಡ್ಲಿ, ಅವ್ರಿಗೆ ಚೆನ್ನಾಗಿದೆ ತಗೋಬೋದ ತಗೊಂಡ್ ಹೋಗ್ಲಿ. ಕಸ್ಟಮರ್ ಫೋರ್ಸ್ ಮಾಡ್ಕೊಡಕ್ ಆಗಲ್ವಲ್ಲ. ಈಗ 75,000 ಬಂಡವಾಳ ಹಾಕಿರ್ತಾರೆ, ತಗೊಳ್ಳೇಬೇಕಂತ ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟ ಆದ್ರೆ ಲೋನ್ ಆದ್ರೂ ಹೋಗ್ಲಿ, ಕ್ಯಾಶ್ ಆದ್ರೂ ಟೆಸ್ಟ್ ಡ್ರೈವ್ ತಗೊಂಡು ಅವ್ರ ಗಾಡಿ ಇಷ್ಟ ಆದ್ರೆ ತಗೊಂಡ್ ಹೋಗ್ಲಿ. ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಯಾಕೆ ತಗೋಬಹುದು? ನಮ್ಮಲ್ಲಿ ಏನಕ್ಕೆ ತಗೋಬೇಕಂದ್ರೆ ಲೇಟೆಸ್ಟ್ ಮಾಡಲ್ಸ್ ಒಂದು ಇಂಜಿನ್ ವಾರಂಟಿ ಸಿಗುತ್ತೆ. ಇನ್ನೊಂದೇನಂದ್ರೆ ನಾವು ಸಿಂಗಲ್ ಓನರ್ ಗಾಡಿಗಳು ಸೇಲ್ ಮಾಡೋದಿಲ್ಲ, ಎಲ್ಲ ಸೆಕೆಂಡ್ ಓನರ್ ಥರ್ಡ್ ಓನರ್ ಎಲ್ಲ ಸೇಲ್ ಮಾಡ್ತಾರೆ. ನಮ್ಮದ್ರೆಲ್ಲ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ, ಸೊ ವ್ಯಾರಂಟಿ ಎಲ್ಲ ಸಿಗುತ್ತೆ. 90 ಡೇಸ್ ಒಳಗಡೆ ನಿಮ್ಗೆ ಏನಾದ್ರು ಇಂಜಿನ್ ಇಶ್ಯೂ ಬಂದ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಬಟ್ 99% ಪ್ರಾಬ್ಲಮ್ಸ್ ಬರಲ್ಲ, ಏನಕ್ಕಂದ್ರೆ ಎಲ್ಲ ಲೇಟೆಸ್ಟ್ 23 ಮಾಡಲ್, 24, 25. ವೀಕ್ಷಕರು ನಮಸ್ಕಾರ. ಬೈಕ್ ಫಾರ್ ಯು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಅತಿ ಹೆಚ್ಚು ವೀಕ್ಷಕರು ನೋಡಿದಂತಹ ಒಂದು ಶೋರೂಮ್ ಅಂದ್ರೆ ಬೈಕ್ ಫಾರ್ ಯು. ಮತ್ತೆ ಇಲ್ಲಿ ಈ ಶೋರೂಮ್ಗೆ ಬಂದಿದ್ದೀನಿ ಯಾಕೆಂದ್ರೆ ಇಲ್ಲಿ ಬರೋದೆಲ್ಲ ಲೇಟೆಸ್ಟ್ ಮಾಡಲು ಹಾಗೂ ಗುಡ್ ಕಂಡೀಷನ್ ಮಾಡಲು. ನನಗೆ ಪರ್ಸನಲಿ ಪ್ರಿಫರ್ ಮಾಡೋದು 2 ವೀಲರ್ಲಿ ಅಂದ್ರೆ ಬೈಕ್ ಫಾರ್ ಯು ಅಂತ. ಈಗಲೂ ಕೂಡ 55,000ದಿಂದ ವೆಲ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅವರ ನಂಬರ್, ಡೀಟೇಲ್ಸ್ ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಗೆ ಲಾಂಗ್ ವಿಡಿಯೋದಲ್ಲಿ ಸಿಗುತ್ತೆ. ಈ ಶಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡೆಲ್ ಗಾಡಿಗಳಿವೆ ಅಂತ. ಹಾಗೂ ಹೊಸಬ್ರು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಮತ್ತೊಮ್ಮೆ ಮೂರ್ತಿ ಟಾಕ್ಸ್ ಬೈಕ್ ಫಾರ್ ಯು, ನಿಮ್ಮ ಒಂದು ಶೋರೂಮ್ ವಿಳಾಸ, ಡೀಟೇಲ್ಸ್ ಮತ್ತೆ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಏನೆಲ್ಲ ಮಾಡೆಲ್ ಇದೆ? ಸರ್ ಮಾಡೆಲ್ ಬಂದು 2020 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. 20 ಇಂದ ನಿಮಗೆ 25 ವರೆಗೂ ಸಿಗುತ್ತೆ, ಲೇಟೆಸ್ಟ್ ಮಾಡಲ್ ಸಿಗುತ್ತೆ. ಅಡ್ರೆಸ್ ಬಂದು ನಿಮಗೆ ರಾಮಮೂರ್ತಿ ನಗರ ಬ್ರಿಡ್ಜ್, ರಾಮಮೂರ್ತಿ ನಗರ ಸಿಗ್ನಲ್ ಇಂದ ಸ್ಟ್ರೇಟ್ ಆಗಿ ಬಂದ ಬ್ರಿಡ್ಜ್ ಇದೆ. ಬ್ರಿಡ್ಜ್ ಹತ್ರ ಕಾರ್ನಲ್ಲಿ TC ಪಾಳ್ಯ ಎಂಟ್ರೆನ್ಸ್ ಅಲ್ಲೇ ಫಸ್ಟ್ ಅಂಗಡಿ ನಂದೇ ಸಿಗುತ್ತೆ ಕಾರ್ನಲ್ಲಿ, ರಾಮಮೂರ್ತಿ ನಗರ ಬ್ರಿಡ್ಜ್ ಹತ್ರ. ಲೊಕೇಶನ್ ಬಂದು TC ಪಾಳ್ಯ ಮೇನ್ ರೋಡ್. ಮ್ಯಾಪ್ ಅಂದ್ರೆ ನಾನು ಲೊಕೇಶನ್ ಇದು ವಿಡಿಯೋದಲ್ಲಿ ನಿಮ್ಗೆ ಕೊಟ್ಬಿಡಿ ಅವ್ರಿಗೆ ಕಸ್ಟಮರ್ಸ್ಗೆ, ಲೊಕೇಶನ್ ನೋಡ್ಕೊಂಡ್ ಬರ್ತಾರೆ. ಮ್ಯಾಪ್ ಕೊಟ್ಬಿಡಿ. ಓಕೆ ಸರ್. ಈಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ಬೆಲೆ ಬಂದು ನಿಮಗೆ 55,000 ಇಂದ ಸ್ಟಾರ್ಟ್ ಆಗುತ್ತೆ. 55,000 ಹೌದು. ಯಾವ್ಯಾವೆಲ್ಲ ಕಂಪನಿ ಮಾಡೆಲ್ಸ್? ಕಂಪನಿ ನಿಮಗೆ ಸಿಗುತ್ತೆ, ಹೋಂಡಾ ಸಿಗುತ್ತೆ, TVS ಇದೆ, ಸುಜುಕಿ ಇದೆ, ಆಮೇಲೆ ಬೈಕ್ಸ್ ಅಲ್ಲಿ ಬೇಕಂದ್ರೆ ಸ್ಪ್ಲೆಂಡರ್, HF100 ಅದೆಲ್ಲ ಸಿಗುತ್ತೆ. ಏನ್ ವಾರಂಟಿ ಏನಾದ್ರು ಕೊಡ್ತಾರೆ? ವಾರಂಟಿ ನಿಮಗೆ ಇಂಜಿನ್ ವಾರಂಟಿ ಎಲ್ಲ ಸಿಗುತ್ತೆ, ಎಲ್ಲ ಲೇಟೆಸ್ಟ್ ಮಾಡಲ್ಸ್ ಅಲ್ಲ. 90 ಡೇಸ್ ಒಳಗಡೆ ನಿಮ್ಗೆ ಏನಾದ್ರು ಇಂಜಿನ್ ಇಶ್ಯೂ ಬಂದ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಬಟ್ 99% ಪ್ರಾಬ್ಲಮ್ಸ್ ಬರಲ್ಲ, ಏನಕ್ಕಂದ್ರೆ ಎಲ್ಲ ಲೇಟೆಸ್ಟ್ 23 ಮಾಡಲ್, 24, 25, ಸೊ ಡೀಸೆಂಟ್ ಮಾಡಲ್ ಪ್ರಾಬ್ಲಮ್ಸ್ ಬರಲ್ಲ. ಹಂಗೇನ 100 ಗಾಡಿ ಬಂದ್ರೆ 90 ಡೇಸ್ ಒಳಗಡೆ ನಾವು ವಾರಂಟಿ ಕೊಡ್ತೀವಿ, ಇಂಜಿನ್ ವಾರಂಟಿ. ಇದು ಫೈನಾನ್ಸ್ ಎಲ್ಲ ಯಾವ ತರ ಇರುತ್ತೆ? ಫೈನಾನ್ಸ್ ಲೋನ್ ಅಂದ್ರೆ ನಿಮ್ಗೆ IDFC ಬ್ಯಾಂಕ್ ಅಲ್ಲಿ ಆಗುತ್ತೆ ಲೋನ್. ಡೌನ್ ಪೇಮೆಂಟ್ ಒಂದು ನೀವು 20,000 ಮಾಡ್ಬೇಕಾಗುತ್ತೆ. ಒಂದ್ 20,000 ಪೇ ಮಾಡಿದ್ರೆ, ಒಂದ್ 70,000 ಗಾಡಿ ಇರುತ್ತೆ ಅನ್ಕೊಂಡು, ಒಂದ್ 20 ಪೇ ಮಾಡಿದ್ರೆ 50,000 ಲೋನ್ ಹಾಕೊಂಡು ತಿಂಗಳ EMI ಪೇ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನಂದ್ರೆ ಮೇನ್ ಸಿವಿಲ್ ಸ್ಕೋರ್ ಇರಬೇಕು. ಡಾಕ್ಯುಮೆಂಟ್ ಲೋಕಲ್ ಅಡ್ರೆಸ್ ಅಂತ ಏನಿಲ್ಲ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕರ್ನಾಟಕದ ಯಾವ್ದಾದ್ರು ಇರ್ಲಿ, ಕರೆಕ್ಟ್ ಆಗಿ ಕೇಳಿಸ್ಕೊಳಕ್ ಹೇಳಿ ಕಸ್ಟಮರ್ಸ್ಗೆ. ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವ್ದಾದ್ರು ಇರ್ಲಿ. ಬರೀ ಬೆಂಗಳೂರದೊಂದು ಮನೆ ಕರೆಂಟ್ ಬಿಲ್ ಮತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡ್ಬಂದ್ರೆ ನಿಮ್ ಲೋನ್ ಆಗುತ್ತೆ. ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ಕಾಲ್ ಮಾಡಿ ಕೇಳ್ತಾರೆ, ಸರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಲೋನ್ ಕೊಡ್ತೀನಿ. ಕರ್ನಾಟಕ ಎಲ್ಲಿ ಬೇಕಾದ್ರೂ ಅಲ್ಲ, ಕರ್ನಾಟಕ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಇರ್ಲಿ, ಬೆಂಗಳೂರು ಕರೆಂಟ್ ಬಿಲ್ ಇರಬೇಕು, ಬೆಂಗಳೂರು ಸ್ಟೇ ಆಗಿರ್ಬೇಕು. ಸೊ ಅಂತ ಕಸ್ಟಮರ್ಗೆ ಸಿವಿಲ್ ಚೆನ್ನಾಗಿರೋರಿಗೆ ಒಂದ್ 20,000 ಪೇ ಮಾಡಿದ್ರೆ EMI ಮಾಡಿ ಕೊಡ್ತೀನಿ. RTO ಟ್ರಾನ್ಸ್ಫರ್ ಚಾರ್ಜಸ್ ಎಕ್ಸ್ಟ್ರಾ ಆಗಿ ಆಗುತ್ತೆ. ಅದು ನೀವು ಲೋನ್ ಅಲ್ಲಿ ತಗೊಂಡ್ರೆ ನಿಮ್ಗೆ 2,500 ಬರುತ್ತೆ RTO ಚಾರ್ಜ್. ಅಂದ್ರೆ 1,500 RTO ಬರುತ್ತೆ, 1,000 ರೂಪೀಸ್ ಲೋನ್ ಎಂಟ್ರಿ ಬರುತ್ತೆ. ಅದು ಬ್ಯಾಂಕ್ ಅಲ್ಲಿ ಲೋನ್ ಆಡ್ ಆಗುತ್ತೆ. ಕ್ಯಾಶ್ ಅಲ್ಲಿ ತಗೊಂತೀನಿ ಅಂದ್ರೆ ವೆಹಿಕಲ್ ಕಾಸ್ಟ್ ಏನಿರುತ್ತೆ, 70,000 ಇರುತ್ತೆ ಅನ್ಕೊಳ್ಳಿ, 1,500 ರೂಪೀಸ್ ನಿಮ್ಗೆ RTO ಚಾರ್ಜ್ ಬರುತ್ತೆ. ಇನ್ಶೂರೆನ್ಸ್ ಬಂದು ಎಲ್ಲ ಮಾಡಲ್ ಗಾಡಿಗಳಿರೋದ್ರಿಂದ ಎಲ್ಲ 3 years 4 years ರನ್ನಿಂಗ್ ಇರುತ್ತೆ. ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಯಾಕೆ ತಗೋಬಹುದು? ನಮ್ಮಲ್ಲಿ ಏನಕ್ಕೆ ತಗೋಬೇಕಂದ್ರೆ ಲೇಟೆಸ್ಟ್ ಮಾಡಲ್ಸ್ ಒಂದು ಇಂಜಿನ್ ವಾರಂಟಿ ಸಿಗುತ್ತೆ. ಇನ್ನೊಂದೇನಂದ್ರೆ ನಾವು ಸಿಂಗಲ್ ಓನರ್ ಗಾಡಿಗಳು ಸೇಲ್ ಮಾಡೋದಿಲ್ಲ, ಎಲ್ಲ ಸೆಕೆಂಡ್ ಓನರ್ ಥರ್ಡ್ ಓನರ್ ಎಲ್ಲ ಸೇಲ್ ಮಾಡ್ತಾರೆ. ನಮ್ಮದ್ರೆಲ್ಲ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ, ಸೊ ವ್ಯಾರಂಟಿ ಎಲ್ಲ ಸಿಗುತ್ತೆ. ಮಾಡಲ್ ಕೊಡೋದು ಅದೆಲ್ಲ 2 ವರ್ಷ 3 ವರ್ಷ ಇಲ್ಲ ಅಬ್ಬ 4 ವರ್ಷ 20 ಮಾಡಲ್ ಮೇಲೆ ಸಿಗುತ್ತೆ. ಇನ್ನೊಂದೇನು ಔಟ್ ಸೈಡ್ ಏನ್ ಮಾಡ್ತಾರೆ, ಕಸ್ಟಮರ್ ಗಾಡಿಗಳಿದೆ, ಆಫೀಸ್ ಕಮಿಷನ್ 3,000 ಕೊಡಿ ಅಂತ ಕೇಳ್ತಾರೆ. ನಮ್ಮ ಹತ್ರ ಕಮಿಷನ್ ಚಾರ್ಜಸ್ ಅದು ಇದು ಏನೂ ಇಲ್ಲ. ಇವಾಗ ಗಾಡಿಲಿ ದುಡ್ಕೊಂತೀವಿ 4,500 ಬರುತ್ತೆ, ಅದು ಓಕೆ. ಇವಾಗ ಅದು ಕಮಿಷನ್ ಕೊಡಿ 3,000 ಆಗುತ್ತೆ, 3,500 ಅದೆಲ್ಲ ಇಲ್ಲ. ಗಾಡಿ ಪ್ರೈಸ್, RTO ಚಾರ್ಜ್, ಲೋನ್ ಅಲ್ಲಿ ತಗೊಂಡ್ರೆ ಪ್ರೊಸೀಜಿಂಗ್ ಚಾರ್ಜಸ್ ನಿಮ್ಗೆಲ್ಲ ಲೋನ್ ಆಡ್ ಆಗುತ್ತೆ. ಸೊ ಅದು ಪ್ಲಸ್ ಪಾಯಿಂಟ್ ಇದೆ ನಿಮಗೆ, ಕಮಿಷನ್ ಚಾರ್ಜಸ್ ಏನ್ ತಗೊಳ್ಳಲ್ಲ. ಸರ್ ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2023 ಮಾಡಲ್, 23 ಮಾಡಲ್ DO DX ಇದು. ಇದು ಬಂದು ನಿಮ್ಗೆ 78 ಆಗುತ್ತೆ ಕಾಸ್ಟ್, 78. ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ. ಕಿಲೋಮೀಟರ್ ಬಂದು ನೀವು ನೋಡ್ಕೊಂಡ್ಬಿಡಿ ಎಷ್ಟು ಹೊಡೆಯುತ್ತೆ ಡಿಜಿಟಲ್ ಮೀಟರ್ ಅಲ್ಲಿ. ಇದು ಮೀಟರ್ ಟ್ಯಾಂಪರಿಂಗ್ ಎಲ್ಲ ಆಗಲ್ಲ ಸರ್, ಎಲ್ಲ ಲೇಟೆಸ್ಟ್ ಇರುತ್ತಲ್ಲ. 24 ಮಾಡಲ್ ಇರೋದ್ರಿಂದ ಆಗೋದಿಲ್ಲ. 78,000 ಕಾಸ್ಟ್ ಇದು.
ಮೂರ್ತಿ ಟಾಕ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಮ್ ಕಡೆಯಿಂದ 3,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ 75,000 ಮಾಡ್ಕೊಡ್ತೀವಿ. ಅದು ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ನೋಡಿ ವಿಡಿಯೋ ನೋಡಿದೀವಿ ಬಂದಿದೀನಿ ಅಂತ ಹೇಳ್ಬೇಕು ಅವ್ರು. ಅಂಡ್ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಟೆಸ್ಟ್ ಡ್ರೈವ್ ಮಾಡ್ಬೇಕು ಅಂತ ಮಾಡಿ ಸರ್, ಟೆಸ್ಟ್ ಡ್ರೈವ್ ಮಾಡ್ಲಿ, ಯಾವ್ದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ವೆಹಿಕಲ್. ಈಗ ಒಂದು ಭಯ ಇರುತ್ತೆ ಸರ್, ಒಂದೋ ಎರಡೋ ಟೆಸ್ಟ್ ಡ್ರೈವ್ ಮಾಡ್ತಾರೆ, ತಗೊಳ್ಳೇಬೇಕು ಅಂತ ಟೆಸ್ಟ್ ಡ್ರೈವ್ ಮಾಡ್ಲಿ, ಅವ್ರಿಗೆ ಚೆನ್ನಾಗಿದೆ ತಗೋಬೋದ ತಗೊಂಡೋಗ್ಲಿ. ಕಸ್ಟಮರ್ ಫೋರ್ಸ್ ಮಾಡ್ಕೊಡಕ್ ಆಗಲ್ಲ. ಈಗ 75,000 ಬಂಡವಾಳ ಹಾಕಿರ್ತಾರೆ, ತಗೊಳ್ಳೇಬೇಕಂತ ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟ ಆದ್ರೆ ಲೋನ್ ಆದ್ರೂ ಹೋಗ್ಲಿ, ಕ್ಯಾಶ್ ಆದ್ರೂ ಟೆಸ್ಟ್ ಡ್ರೈವ್ ತಗೊಂಡು ಅವ್ರ ಗಾಡಿ ಇಷ್ಟ ಆದ್ರೆ ತಗೊಂಡೋಗ್ಲಿ. ನೆಕ್ಸ್ಟ್ ಬಂದು ಇದು ಬಂದು 2023 ಮಾಡಲ್ ಸೇಮ್ ವೆಹಿಕಲ್, ಬಟ್ ಏನಂದ್ರೆ ಮೀಟರ್ ಡಿಫರೆನ್ಸ್ ಬರುತ್ತೆ. ಇದು ಬಂದು ಓಲ್ಡ್ ವರ್ಷನ್ ಮೀಟರ್, ಇದು ಬಂದು 3DMB ಅಂತ ಬರುತ್ತೆ, ಲೇಟೆಸ್ಟ್ ಮೀಟರ್ ಇದು. ಸೊ ಇದು ನಿಮ್ಗೆ 10,000 ಕಿಲೋಮೀಟರ್ ಓಡಿರುತ್ತೆ ಅಷ್ಟೇ. ಡಿಜಿಟಲ್ ಮೀಟರ್ ಅಲ್ಲೇ ನಿಮ್ಗೆ 9,200 ಕಿಲೋಮೀಟರ್ ಓಡಿದೆ ಇದು, ಬಟ್ ಮೀಟರ್ ಡಿಫರೆನ್ಸ್ ಬರುತ್ತೆ. ಓಲ್ಡ್ ವರ್ಷನ್ ಲೇಟೆಸ್ಟ್ ವರ್ಷನ್ ಬರುತ್ತೆ. ಸೊ ಇದು ಬಂದು 82 ಕಾಸ್ಟ್ ನಾನು ಸೇಲ್ ಮಾಡೋದು, ಬಟ್ ನಿಮ್ಗೆ ಒಂದು 78 ವರೆಗೂ ಆಗುತ್ತೆ. 78. ಬಟ್ ಏನಂದ್ರೆ 3,000 ಡಿಫರೆನ್ಸ್ ಏನಂದ್ರೆ ಲೇಟೆಸ್ಟ್ ಹೊಸದಾದ್ರೆ ನಿಮ್ಗೆ ಆಗುತ್ತೆ 112, 110. ಓಕೆ, ಚಾರ್ಜಸ್ ಅದೆಲ್ಲ ಸೇರಿ ಅಷ್ಟು ಆಗೇ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರೆ ಗಾಡಿ ಡೌನ್ ಪೇಮೆಂಟ್ ಒಂದು 20 ಮಾಡಿ ತಗೊಂಡು ಹೋಗ್ಬೋದು. ಒಂದು 20,000 ಕೊಟ್ಟರೆ ಗಾಡಿ ತಗೊಂಡು ಹೋಗ್ಬೋದು. ಜಾಸ್ತಿ ಮಾಡೋದು ಜಾಸ್ತಿ ಮಾಡ್ಬೋದು. ಇವಾಗ ಒಬ್ಬೊಬ್ರು ಕಸ್ಟಮರ್ಸ್ ಇರ್ತಾರೆ, ಸರ್ ನಾನು 40,000 ಮಾಡ್ತೀನಿ, ನಂಗೆ ಸ್ವಲ್ಪ EMI ಕಮ್ಮಿ ಬರ್ಲಿ, ಇಂಟ್ರೆಸ್ಟ್ ಕಮ್ಮಿ ಬರ್ಲಿ ಅಂತ. ಜಾಸ್ತಿ ಮಾಡೋರು ಜಾಸ್ತಿನೇ ಮಾಡ್ಬೋದು. ಓಕೆ, ಎಷ್ಟು ವರ್ಷ ತನಕ EMI ಕಟ್ಬೋದು? ಒಂದು EMI ನಿಮ್ಗೆ 18 ಮಂತ್ ಸಿಗುತ್ತೆ, 24 ಮಂತ್ ಸಿಗುತ್ತೆ. ಬಟ್ ಯಾವ ತರ ಅಂದ್ರೆ ಇದು ಇವಾಗ ಒಂದ್ 2 ವರ್ಷ ತಗೊಂಡಿರ್ತಾರೆ, ಇವಾಗ 1 year ಕಟ್ಕೊಂಡು ಹೋಗಿರ್ತಾರೆ. ಇಲ್ಲ ನಾನು 1 year ಒಂದೇ ಸಲ ಕ್ಲೋಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಕಸ್ಟಮರ್ ಹತ್ರ ಒಂದು 20,000 ರೂಪೀಸ್ ಇರುತ್ತೆ, ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ತಗೊಂಡು ಹೋಗ್ತಾರೆ. ಒಂದು 3 ವರ್ಷ ಅಥವಾ 2 ವರ್ಷಕ್ಕೆ ಲೋನ್ ಮಾಡ್ಕೊಂಡಿರ್ತಾರೆ. ಅವರು ಪ್ರೀ ಕ್ಲೋಸ್ ಮಾಡ್ಕೋದು ಬೇಗ ತೀರ್ಸ್ಕೋಬಹುದು ಸರ್. ಇವಾಗ ಏನಂದ್ರೆ ಇಯರ್ಲಿ ಬಂದು ನಿಮ್ಗೆ ಒಂದು 13% ಬರುತ್ತೆ ಇಂಟ್ರೆಸ್ಟ್. ಇವಾಗ ನೀವು ಪ್ರೀ ಕ್ಲೋಸ್ ಮಾಡ್ಕೊಂತೀರಾ ಅಂದ್ರೆ ನಿಮ್ಗೆ ಒಂದು 5% 6% ಇದೆ, ನೀವು ಪ್ರೀ ಕ್ಲೋಸ್ ಮಾಡ್ಕೋಬಹುದು. ಅದು ಆಪ್ಷನ್ ಇದೆ. 2 ವರ್ಷ ತಗೊಂಡು 2 ವರ್ಷ ಕಟ್ಬೇಕಂತ ಏನಿಲ್ಲ, ನೀವು ಆರಾಮಾಗಿ ಕ್ಲೋಸ್ ಮಾಡ್ಕೋಬಹುದು. 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಆಪ್ಷನ್ಸ್ ಇರುತ್ತೆ ಸರ್. ನೆಕ್ಸ್ಟ್ ಬಂದು ನಿಮ್ಗೆ Activa 6G ಬರುತ್ತೆ, DLX ಮಾಡಲ್, ಇದು ಲೇಟೆಸ್ಟ್ ಮಾಡಲ್. ನೋಡಿ ಹೆಂಗಿದೆ ಗಾಡಿ, ಕ್ಲೀನ್ ಆಗಿದೆ, ಶೋರೂಮ್ ತರ ಇದೆ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕಿದೀನಿ ಹೊಸದು. ಕಿಲೋಮೀಟರ್ ಬಂದು 14,000 ಕಿಲೋಮೀಟರ್ ಓಡಿದೆ. 14,000. ಮಾಡಲ್ ಬಂದು 2024 ಮಾಡಲು. ಇನ್ಶೂರೆನ್ಸ್ 4 ವರ್ಷ ರನ್ನಿಂಗ್ ಇದೆ, ವ್ಯಾರಂಟಿ ಎಲ್ಲ ಕೊಡೋಣ. ಇದು ಬಂದು ನಿಮ್ಗೆ 82 ಇದೆ. ನಿಮ್ ಕಡೆಯಿಂದ ಬಂದ್ರೆ ಒಂದು 78ಕ್ಕೆ ಮಾಡ್ಕೊಡೋಣ. ಬೆಸ್ಟ್ ಪ್ರೈಸ್. 24 ಮಾಡಲ್ ನಾನು 85,000 83,000 ಎಲ್ಲ ಮಾಡ್ತೀನಿ ಗಾಡಿಗಳು. ನೀವು ಬಂದಿದ್ದೀರಾ ಏನೋ 2ನೇ ಸಲ 3ನೇ ಸಲ ವಿಡಿಯೋ ಮಾಡಕ್ ಬಂದಿದ್ದೀರಾ, ರೆಸ್ಪಾಂಡ್ ಇದೆ ಅಂತ. ಇನ್ನೊಂದೇನಂದ್ರೆ ಕಸ್ಟಮರ್ಗಳು ಏನ್ ಮಾಡ್ತಾರೆ, ವಿಡಿಯೋ ನೋಡ್ಕೊಂತಾರೆ, 20,000 ಅಂತ ನೀವು ಮೇಲೆ ಹಾಕಿರ್ತೀರ. ಅವ್ರೇನ್ ಮಾಡ್ತಾರೆ, 20,000 ಗಾಡಿ ಸಿಗುತ್ತೆ ಅಂತ ಅನ್ಕೊಂಡು ಕಾಲ್ ಮಾಡ್ತಾರೆ. ಸರ್ ಏನ್ ಸರ್ ವಿಡಿಯೋ ಆಗಿದ್ರೆ 20,000? ಇಲ್ಲ, 20,000 ಅಲ್ಲ ಸರ್, ಅದು 20,000 ರೂಪಾಯಿ ಡೌನ್ ಪೇಮೆಂಟ್. 20,000 ಡೌನ್ ಪೇಮೆಂಟ್ ಮಾಡಿ ನೀವು ರಿಮೈನಿಂಗ್ ಲೋನ್ ತಗೋಬಹುದು. 20,000ಗೆಲ್ಲ ಗಾಡಿಗಳು ಸಿಗಲ್ಲ, ಸಿಗುತ್ತೆ 30,000 40,000ಗೆಲ್ಲ ನಿಮ್ಗೆ 10 11 ಗಾಡಿ ಪೇಪರ್ಗಳು ಇರಲ್ಲ. ಸೊ ಕರೆಕ್ಟ್ ಆಗಿ ವಿಡಿಯೋ ಪೂರ್ತಿ ನೋಡಿ, ಡೌನ್ ಪೇಮೆಂಟ್ ಏನಿದೆ, ನಿಮ್ ಕಾಸ್ಟ್ ಎಷ್ಟಿದೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಬನ್ನಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸುಮ್ನೆ 1 ನಿಮಿಷ ನೀವು ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ಬೇಡಿ, ಕರೆಕ್ಟ್ ಆಗಿ ನೋಡ್ಬಿಟ್ಟು ಕಾಲ್ ಮಾಡಿ. ನೋಡಿ ಇದು ಸೇಮ್ K03 ಪಾಸಿಂಗ್ ಇದೆ ಇಲ್ಲಿಂದ ಇಂದ್ರನಗರದ. Activa 6G ಇದು ಸೇಮ್ 24 ಮಾಡಲ್. ಕಿಲೋಮೀಟರ್ ಬಂದು ನಿಮ್ಗೆ ಒಳ್ಳೆ ಗಾಡಿ ನಂಬರ್. ಇದು ಬಂದು 15,500 ಕಿಲೋಮೀಟರ್ ಓಡಿದೆ. ನೋಡಿ ಇವಾಗ ಕಿಲೋಮೀಟರ್ ಎಷ್ಟು ಇಟ್ಟಿದ್ದೀನಿ, ಎಷ್ಟು ಓಡಿದೆ ಅಷ್ಟೇ ಇದೆ. 15,500. Activa 6G 2 DLX ಬರುತ್ತೆ, ಮಿಲ್ಕಿ ವೈಡ್ ಬರುತ್ತೆ. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ನೋಡಬಹುದು, ನೀವು ಎಲ್ಲ ಎಕ್ಸೆಸರೀಸ್ ಎಲ್ಲ ಹಾಕಿಟ್ಟಿದ್ದೀನಿ ಗಾಡಿ. ಸೊ ನಿಮ್ಗೆ ಆರಾಮಾಗಿ ತಗೋಬಹುದು ನೀವು 24 ಮಾಡಲ್ಸ್. ಈ ಕಡೆ ಬಂದ್ರೆ ಒಳ್ಳೆ ಜಾಸ್ತಿ ಸೇಲ್ ಇದೆ ಗಾಡಿ ನಮ್ಮ ಹತ್ರ. ಒಳ್ಳೆ ಏನಕ್ಕಂತಂದ್ರೆ ಫ್ಯೂಚರ್ಸ್ ಬಂದು 125cc ಪಿಕಪ್ ಜಾಸ್ತಿ ಜಾಸ್ತಿ ಓಡಿಸೋರಿಗೆ ಏನಂದ್ರೆ ಲಾಂಗ್ ಸೆಟ್ ಆಗುತ್ತೆ, ಈ ಗಾಡಿಗಳು ಸೆಟ್ ಆಗಲ್ಲ. ಈ ಗಾಡಿಗಳು ಏನಂದ್ರೆ ಡೆಲಿವರಿ ಹುಡುಗರು ಬಸ್ ಇದೇ ನನ್ನ ಜಾಸ್ತಿ ಸೇಲ್ ಆಗೋದು ನನ್ನ ಹತ್ರ. ಇದು ಬಂದು ರೇಸ್ XP, ಇದು ಒಳ್ಳೆ ಡಿಮ್ಯಾಂಡ್ ಕಲರ್ ಮಾರ್ಕೆಟ್ ಅಲ್ಲಿ. XP ಅಂದ್ರೆ ಮ್ಯಾಟ್ ಬ್ಲಾಕ್ ಅಲ್ಲಿ ಬರುತ್ತೆ. ಈ ಗಾಡಿಗಳು ಒಂದಿನ ತಗೊಂಡ್ಬಂದ್ರೆ ಮಾರ ದಿವಸ ಈ ಗಾಡಿ ಸಿಗಲ್ಲ ಇದು. ಸೊ ಇದು ಬಂದು 2024 ಮಾಡಲ್ ವೆಹಿಕಲ್. ಇದು ಬಂದು 95,000 ನಾನು ಸೇಲ್ ಮಾಡೋದು ವೆಹಿಕಲ್ ಇಲ್ಲಿವರೆಗೂ. ಬಟ್ ನಿಮ್ ಕಡೆಯಿಂದ ಬಂದ 88 ವರೆಗೂ ಮಾಡ್ಕೊಡ್ತೀನಿ. 88 ರೇಸ್ XP. ಇಲ್ಲ ಅದರಲ್ಲಿ ರೇಸ್ ಎಡಿಷನ್ ತಗೊಂತೀನಿ ಅಂದ್ರೆ 85,000 ಆಗುತ್ತೆ. ಇದೆಲ್ಲ ಏನ್ ಮೈಲೇಜ್ ಬರುತ್ತೆ ಸರ್? ಮೈಲೇಜ್ ಬರುತ್ತೆ ನಿಮ್ಗೆ ಒಂದು 35 to 40 ಬರುತ್ತೆ. 35 to 40. ಅದು ನಿಮ್ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಸಿಂಗ್ ಮೋಡ್ ಇಲ್ಲ ಅದು ಮೋಡ್ಗಳು ಬರುತ್ತೆ ಇದ್ರಲ್ಲಿ. ಅದ್ರ ಮೇಲೆ ನಿಮಗೆ 35-40 ಮೈಲೇಜ್ ಬರುತ್ತೆ. ಬಟ್ ಮೊಬೈಲ್ ಚಾರ್ಜಿಂಗ್ ಒಳ್ಳೆ ಪಿಕಪ್ ಇರುತ್ತೆ. ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್, ಡಿಸ್ಕ್ ಎಲ್ಲ ಬರುತ್ತೆ ನಿಮ್ಗೆ. ನೋಡಿ ಇದು ಇದೆ 2 ರೇಸ್ ಎಡಿಷನ್ ಬ್ಲೂ ಕಲರ್ 2 ಇದೆ. ಇದು 24 ಮಾಡಲ್. ಇದು ಒಂದು ನಿಮ್ಗೆ 83 ವರೆಗೆ ಮಾಡ್ಕೊಡೋಣ ಡಿಸ್ಕೌಂಟ್. ಕಸ್ಟಮರ್ ಎಲ್ಲ ಎಂಟಾರ್ಕೆ ರೇಸ್ XP ಇದೆ, ರೇಸ್ ಎಡಿಷನ್ ಇದೆ, ಅದು ರೇಸ್ XP ಇದೆ. ನೋಡಿ ಇವಾಗ ಹೊಸ ಗಾಡಿನೂ ಇದೆ ನೋಡಿ 25 ಮಾಡಲ್. ರೆಡ್ ಅಂಡ್ ಬ್ಲಾಕ್ ಮಿಕ್ಸ್. 25 ಮಾಡಲ್ ರೆಡ್ ಅಂಡ್ ಬ್ಲಾಕ್ ಮಿಕ್ಸ್ ರೇಸ್ XP ಇದು. ನೋಡಿ ಇದು ಮಿರರ್ಸ್ ಎಲ್ಲ ಹಾಕಿದ್ದಾರೆ, ಬಾಡಿ ಗಾಡಿ ಎಕ್ಸ್ಟ್ರಾ ಹಾಕಿದ್ದಾರೆ, ಒಳ್ಳೆ ಗಾಡಿ ಇದೆ ಇದು. ಇದು ಬಂದು 95,000 ಇದೆ ಕಾಸ್ಟ್, ನಿಮ್ಗೆ 19,000 ಮಾಡ್ಕೊಡ್ತೀವಿ. ಬಟ್ ಮಾಡಲ್ ಬಂದು 2025.
ಬಟ್ ಗಾಡಿ ನೋಡಿ ಶೋರೂಮ್ ತರ ಇಟ್ಕೊಂಡಿದ್ದಾರೆ. ಹೌದು 4524 ನಂಬರ್. ಬಟ್ ಇದು ಲುಕ್ ಏನಂದ್ರೆ ಇದರಿಂದ ಲುಕ್ ಬರ್ತಾ ಇದೆ ಅದು ಮಿರರ್ಸ್ ಇಂದ ಗಾಡಿಯಿಂದ. ಕರೆಕ್ಟ್. 2025 ಮಾಡೆಲ್ ಇದು. ಇದೇನು ಪ್ರೈಸ್ ಹೇಳಿದ್ರೆ ಸರ್ ಇದು ಬಂದು 88 ನಾನು ಸೇಲ್ ಮಾಡೋದು. ಇದು ಬಂದು ನಿಮಗೆ ಒಂದು 85 ವರೆಗೂ ಮಾಡ್ಕೊಡೋದು. 85. ಬಟ್ ಮಾಡೆಲ್ 2024. 23 ಮಾಡೆಲ್ 85,000 ಸೇಲ್ ಆಗುತ್ತೆ ಮಾರ್ಕೆಟ್. ಸೊ ಎಲ್ಲಾ ಗಾಡಿಗಳು ನಿಮ್ಮ ಹತ್ರ 24, 26 ಅದೇ ಜಾಸ್ತಿ ಇದೆ. 23, 24 ಜಾಸ್ತಿ. ಯಾಕೆ ಕಸ್ಟಮರ್ ವಾಪಸ್ ಬರಲ್ಲ. ಕಸ್ಟಮರ್ ತಗೊಂಡ್ರೆ ಆ ಕಡೆ ಇನ್ನೊಬ್ರು ಕರ್ಕೊಂಡ್ ಬರ್ಬೇಕು ಅವ್ರು. ಹಳೆ ಗಾಡಿಗಳು ತಗೊಂಡು ಅದಾಗಿದೆ ನಮ್ಗೂ ಅಷ್ಟು ಟೈಮ್ ಇಲ್ಲ ಕಸ್ಟಮರ್ ಹತ್ರ ಮಾತಾಡಕ್ಕೆ. ಒಂದ್ಸಲ ಕೊಟ್ರೆ ಇನ್ನೊಂದು ತಗೊಂಡ್ ಬರ್ಬೇಕು. ಮತ್ತೇನಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇವಾಗ ಸಿಕ್ಕಾಪಟ್ಟೆ ಕಸ್ಟಮರ್ ಅವ್ರು ಮಾಡ್ಸ್ಕೊಂಡ್ ಬಿಡ್ತಾರೆ ಸರ್. ಇವಾಗ ದೊಡ್ಡ ಕೆಲಸಗಳು ಬಂದ್ರೆ ಏನಾಗುತ್ತೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ, ನಮಗೂ ಬೇಜಾರು ಅವ್ರಿಗೂ ಬೇಜಾರು. ಇವಾಗ ನಾವು ಇನ್ಕಮ್ ಎಲ್ಲ ಅಲ್ಲೇ ಹಾಕಕ್ ಆಗಲ್ಲ. ಸೊ ಅದಕ್ಕೆ ನಾವು ಮಾಡೆಲ್ ಗಾಡಿಗಳೇ ಸೇಲ್ ಮಾಡೋದು. ನಿಮ್ಗೆ ಇನ್ನೊಂದೇನಂದ್ರೆ ಒಳ್ಳೆ ಗುಡ್ ಮೈಲೇಜ್ ಗಾಡಿ, ಜುಪಿಟರ್ ಗಾಡಿ ಡೆಲಿವರಿ ಕೆಲಸಕ್ಕೆ. ಅದೇ ಟಿವಿಎಸ್ ಅಲ್ಲಿ ನಮ್ಗೆ ಒಳ್ಳೆ ಮೈಲೇಜ್ ಏನಂದ್ರೆ ಅದು ನಿಮ್ಗೆ 45+ ಮೈಲೇಜ್ ಬರುತ್ತೆ. ಅದು ಶೈನ್ ಗ್ರೇ ಕಲರ್ ಅದು. ಆ ಕಲರ್ ನಿಮ್ಗೆ ಜಾಸ್ತಿ ಸಿಗಲ್ಲ. ಮ್ಯಾಟ್ ಗ್ರೇ ಅಲ್ಲಿ ಜಾಸ್ತಿ ಸಿಗುತ್ತೆ, ಬಟ್ ಶೈನ್ ಅಲ್ಲಿ ಸಿಗಲ್ಲ. ಬಟ್ ಏನಾದ್ರೆ ಡೆಲಿವರಿ ಕೆಲಸ ಮಾಡಕ್ಕೆ ಫ್ಯಾಮಿಲಿ ಪರ್ಸನ್ಗೆ ಜುಪಿಟರ್ ಗಾಡಿ ತಗೊಂತಾರೆ. ಮಾಡೆಲ್ ಬಂದು 2024 ಮಾಡಲ್. ಅದು ನಿಮ್ಗೆ ಆ ಕಲರ್ ಮೆಹಂದಿ ಕಲರ್ ಬರುತ್ತೆ, ಶೈನ್ ಗ್ರೇ ಕಲರ್ ಬರುತ್ತೆ. 2 ಗಾಡಿ ಇದೆ. ಸೊ ಒಳ್ಳೆ ಗಾಡಿ. ಕಿಲೋಮೀಟರ್ ಬಂದು 10,000 ಕಿಲೋಮೀಟರ್ ಓಡಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 82 ನಾನು ಸೇಲ್ ಮಾಡೋದು. ಇದಕ್ಕೆ ಫೈನಲ್ ಬಂದು ನಿಮ್ಗೆ 78 ಆಗುತ್ತೆ. ಮಾಡೆಲ್ ಬಂದು 2024 ಮಾಡಲ್. 24 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಬಟ್ ಗಾಡಿ ಬಂದು ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಕಿಲೋಮೀಟರ್ ಬಂದು 10,800 ಓಡಿದೆ ಸರ್ ಇದು. 10,800 ಇದು ಓಡಿದೆ. ಆಮೇಲೆ ಇದು ಬಂದು 13,100 ಕಿಲೋಮೀಟರ್ ಓಡಿದೆ. ನೋಡಿ ಇದು ಶೈನ್ ಇದೆ, ಮ್ಯಾಟ್ ಅಲ್ಲ ಇದು. ಶೈನ್ ಕ್ರೋಮಿಂಗ್ ಬರುತ್ತೆ. ಶೈನ್ ಕಲರ್ ತುಂಬಾ ಕಮ್ಮಿ, ರೇರ್ ಸಿಗೋದು. ಇಲ್ಲ ಅದ್ರಲ್ಲಿ ಇನ್ನೊಂದು ಸಿಲ್ವರ್ ಅಂಡ್ ಬ್ಲಾಕ್ ಇದೆ ನೋಡಿ, ಇದು ತುಂಬಾ ಜನ ಕಲರ್ ಕೇಳ್ತಾರೆ. ಅದು 10,000, ಇದು 10,000, ಇದು 13,000. ನೋಡಿ ಇದು ಕಲರ್ ತುಂಬಾ ಮೂವಿಂಗ್ ಇದೆ, ಸಿಲ್ವರ್ ಅಂಡ್ ಬ್ಲಾಕ್ ಸೂಪರ್ ಸ್ಪಾಟ್ ಎಡಿಷನ್ ಇದು. ನೋಡಿ ಕಲರ್ ಸೂಪರ್ ಆಗಿದೆ. 2024 ಮಾಡಲ್ ಇದನ್ನು ನಿಮ್ಗೆ ಒಂದು 85 ವರೆಗೂ ಮಾಡ್ಕೊಡೋಣ. 5,000 ಏನು ಕಮ್ಮಿ ಹೇಳ್ತಾ ಇದ್ದೀನಿ ಅಂದ್ರೆ ಬರ್ಬೇಕು ಕಸ್ಟಮರ್. ಇವಾಗ ನಿಮ್ ಕಡೆ ನಿಮ್ಗೂ ವ್ಯೂವರ್ಸ್ ಆಗ್ಬೇಕು. ಈಗ ವಾಕಿಂಗ್ ಬಂದ್ರೆ ಬರೋಕ್ಕಿಂತ 3 ಟಾಕ್ಸ್ ಕಮ್ಮಿ ಇರುತ್ತೆ. ವಾಕಿಂಗ್ಸ್ ಬಂದ್ರೆ 90,000 ಕಮ್ಮಿ ಮಾಡಲ್ಲ ಈ ಗಾಡಿ. 90,000 ಇಲ್ಲ 88,000. ಸರ್ ಏನ್ ಸರ್ ವಿಡಿಯೋದಲ್ಲಿ ನೀವು ಕಮ್ಮಿ ಹೇಳಿದೀರಾ ಅಂದ್ರೆ ಅದು ವಿಡಿಯೋದಲ್ಲಿ ನೋಡಿರೋರಿಗೆ ನೋಡ್ಕೊಂಡು ಇವಾಗ ಅಲ್ಲಿಂದ ಬಂದಿರ್ತಾರೆ. ರೆಫರ್ ಮಾಡ್ಬೇಕು. ಅಲ್ಲಿಂದ ಸರ್ ನಾವು 3 ಟಾಕ್ಸ್ ಇಂದ ನೋಡಿದೀವಿ, ನೆಲಮಂಗಲಿಂದ ಬರ್ತಾ ಇದೀವಿ, ಅಲ್ಲಿಂದ ಬರ್ತಾ ಇದೀವಿ, ಬನ್ನೇರಘಟ್ಟದಿಂದ ಬರ್ತಾ ಇದೀವಿ. ಅವ್ರಿಗೆ ಬಂದ್ರೆ ನಿಮ್ಗೆ ಏನ್ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ಮಾಡ್ಕೊಡ್ತೀವಿ. ವಾಕಿಂಗ್ ಕಸ್ಟಮರ್ ಬಂದ್ರೆ 3,000 ಜಾಸ್ತಿನೇ ಇರುತ್ತೆ. ಸೊ ವೀಕ್ಷಕರು ನೋಡಿದ್ರಲ್ಲ, ಇದು ನಮ್ಮ ಕಸ್ಟಮರ್ಗೋಸ್ಕರ, ನಮ್ಮ ವ್ಯೂವರ್ಸ್ಗೋಸ್ಕರ ಮಾತ್ರ ಇದು ಡೆಡಿಕೇಟೆಡ್ ವಿಡಿಯೋ ಆದ್ರಿಂದ ದಯವಿಟ್ಟು ಈ ಮಾಹಿತಿನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದ್ರೂ ಗಾಡಿ ತಗೋಬೇಕಾದ್ರೆ, ಒಳ್ಳೆ ಲೇಟೆಸ್ಟ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅಂದ್ರೆ ಕಾಲ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ನನ್ನ ಫೋನ್ ನಂಬರ್ ಬಂದು 944 96 86 463. ನಂಬರ್ ಇದು ಕೊಟ್ಬಿಡಿ ಹಂಗೆ. ನಿಮ್ಗೆ ಟೈಮಿಂಗ್ ಬಂದು ನಿಮ್ಗೆ 10 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ, 10 to 8. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ಡಾಕ್ಯುಮೆಂಟ್ಸ್ ಫಾರ್ ಲೋನ್ ಫೈನಾನ್ಸ್ ಅಂತ ಇದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಲೆಕ್ಟ್ರಿಸಿಟಿ ಬಿಲ್, ಬ್ಯಾಂಕ್ ಪಾಸ್ಬುಕ್, ATM ಕಾರ್ಡ್ ಫಾರ್ ಇ ಮ್ಯಾಂಡೇಟ್, ಮತ್ತೆ ಕೆಳಗಡೆ ನಂಬರ್ ಇದೆ, ಕಾಲ್ ಮಾಡಬಹುದು. ಸರ್ ನೆಕ್ಸ್ಟ್ ಯಾವ್ದೆಲ್ಲ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ನಿಮಗೆ. 55 ಬಜೆಟ್ ಅಲ್ಲಿ ತೋರಿಸೋದು ಹೇಳಿದ್ನಲ್ಲ ನೋಡಿ. ಇದು ಬಂದು 2020 ಮಾಡಲ್ ಜಸ್ಟ್. ಇವಾಗ ಲೇಡೀಸ್ ಸ್ವಲ್ಪ weight ಕಮ್ಮಿ ಬೇಕು ಅಂತ ಇರ್ತಾರೆ, ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ ಈ ಗಾಡಿಗಳು ನೋಡೋದು. ಇದು ಬಂದು 2020 ಮಾಡಲ್. ಇದು ಬಂದು 58 ಕಾಸ್ಟ್ ಇದೆ, ನಿಮಗೆ 55 ಆಗುತ್ತೆ. 2020 ಮಾಡಲ್ ಲೈಟ್ ವೈಟ್ ಗಾಡಿ, ಟಿವಿ ಜಸ್ಟ್ ಗಾಡಿ. ಎಷ್ಟು ಓಡಿದೆ ಸರ್ ಇದು ಬಂದು 9,500 ಕಿಲೋಮೀಟರ್ ಓಡಿದೆ. 9,500. ಪರ್ಪಲ್ ಕಲರ್, ಒಳ್ಳೆ ಕಲರ್ ಗಾಡಿ. ಲೇಡೀಸ್ ಗೆ ಜಾಸ್ತಿ ತಗೊಳ್ಳೋದು, ವೇಟ್ ಕಮ್ಮಿ. 9,500. ಹೌದು, ಯಾಕಂದ್ರೆ ಲೇಡೀಸ್ ಓಡಿಸಿರೋದು, ಲೇಡಿ ಹೆಸರಲ್ಲೇ ಇರೋದು ಗಾಡಿ. 58 ಇದೆ, ನಿಮ್ಗೆ ಒಂದು 55 ವರೆಗೂ ಮಾಡ್ಕೊಡೋಣ. ಇಲ್ಲ ಅದ್ರಲ್ಲಿ ಈ ಕಡೆ ಬಂದ್ರೆ ನಿಮ್ಗೆ ಯಾವಾಗ ಡಿಮ್ಯಾಂಡ್ ಗಾಡಿ, ಯಾವಾಗಿಂದ ಅಲ್ಲ, ಎಷ್ಟೋ ವರ್ಷ ಡಿಮ್ಯಾಂಡ್ ಅಲ್ಲಿರೋ ಗಾಡಿ ಸ್ಪ್ಲೆಂಡರ್ ಗಾಡಿ ಇದು. ಸ್ಪ್ಲೆಂಡರ್ ಇದು ಡಿಜಿಟಲ್ ಮೀಟರ್ ಇದೆ, ಇವಾಗ ಲೇಟೆಸ್ಟ್ ಬಂದಿದೆಯಲ್ಲ, ಡಿಜಿಟಲ್ ಮೀಟರ್ ಬರುತ್ತೆ. ಕಿಲೋಮೀಟರ್ ಬಂದು 20,000 ನೋಡಿದೆ. ಮಾಡೆಲ್ ಬಂದು 2023 ಮಾಡಲ್. 23 ಮಾಡಲ್. ಇದು ಕಾಸ್ಟ್ ಬಂದು 73 ಇದೆ, ನಿಮ್ಗೆ ಒಂದು ಫೈನಲ್ ಬಂದು 68,000 ಮಾಡ್ಕೊಡ್ತೀನಿ. 68ಗೆ 23 ಮಾಡಲ್ ಎಲ್ಲೂ ಕೊಡಲ್ಲ ನಿಮ್ಗೆ. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, 68,000ಕ್ಕೆ 2,000. ಅದು ನಿಮ್ ಕಡೆ ಬಂದ್ರೆ 73,000 ಕಮ್ಮಿ ಮಾರಲ್ಲ ನಾನು. ಸ್ಪ್ಲೆಂಡರ್ ಗಾಡಿ ಇದು, ಡಿಜಿಟಲ್ ಮೀಟರ್ ಗಾಡಿ. ಮಾರ್ಕೆಟ್ ಅಲ್ಲಿ ಯಾವ್ದೇ ಶೋರೂಮ್ ಹೋಗಿ 73,000-72,000 ಕಮ್ಮಿ ಮಾರಲ್ಲ. ನಾನು ಫೈನಲ್ ಬಂದು 68,000 ಕೊಡ್ತೀನಿ. 68. ಡಿಜಿಟಲ್ ಮೀಟರ್ ಇದು, ನಾರ್ಮಲ್ ಅಲ್ಲ ಇದು. ವಾರಂಟಿ ಎಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ ಸರ್. ಯಾವ ಗಾಡಿಗಳ ತಗೊಳ್ಳಿ, ಇಂಜಿನ್ ವಾರಂಟಿ ಕೊಟ್ಟೆ ಕೊಡ್ತೀನಿ. ಹೌದಾ, ಏನು ಪ್ರಾಬ್ಲಮ್ಸ್ ಬರಲ್ಲ ನಿಮ್ಗೆ. ವಾರಂಟಿ ಇಲ್ಲ. ನೆಕ್ಸ್ಟ್ ಬಂದು ನಿಮ್ಗೆ HF100 ಇದು. ಇದಕ್ಕಿಂತ ಒಂದು ಮೈಲೇಜ್ ಒಂದು ಜಾಸ್ತಿನೇ ಬರುತ್ತೆ. ಗುಡ್ ಮೈಲೇಜ್ ಗಾಡಿ. 2024 ಮಾಡಲ್ ಇದು. 2024 ಮಾಡಲು ಕಿಲೋಮೀಟರ್ ಬಂದು 10,000 ಓಡಿದೆ. HF100 ಇದು. ಇದು ಬಂದು ನಿಮ್ಗೆ 65,000 ಆಗುತ್ತೆ. ಮಾಡಲ್ ಬಂದು 24. ಬಟ್ ನಿಮ್ ಕಡೆ ಬಂದ್ರೆ ಒಂದು 62 ವರೆಗೂ ಮಾಡ್ಕೊಡೋಣ. 62. 2024 ಡಿಸೆಂಬರ್. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, 62,000, 68,000. ಸೊ ನಿಮ್ಗೆ 55,000 ಒಳ್ಳೆ ಲೈಟ್ ವೆಯ್ಟ್ ಬೇಕು ಅಂತ ಹೇಳಿದ್ರೆ ಸ್ಕೂಟಿ ಲೇಡೀಸ್ಗೆ ಹೇಳಿ ಮಾಡಿಸಿದ್ದು
ಎವರ್ ಗ್ರೀನ್. ಸರ್ ನೆಕ್ಸ್ಟ್ ಸರ್ ಏಪ್ರಿಲ್ ಏಪ್ರಿಲ್ 125 ಇದು ಏಪ್ರಿಲ್ 125 ಸ್ಟ್ರೋಮ್ 2023 ಮಾಡಲು. ಇದು ಬಂದು 78 ಇದೆ ಕಾಸ್ಟ್. ನಿಮ್ಗೆ ಒಂದು 73 ವರೆಗೂ ಮಾಡ್ಕೊಡೋಣ. ಬಟ್ ಏಪ್ರಿಲ್ 125 ಶೋರೂಮ್ ಅಲ್ಲಿ ರೇಟ್ ಜಾಸ್ತಿ. ಸ್ಟನ್ನಿಂಗ್ ಲುಕ್, ಒಳ್ಳೆ ಗಾಡಿ ಇದು. 125 ಮೈಲೇಜ್ ನಿಮ್ಗೆ ಒಂದು 40 ವರೆಗೂ ಬರುತ್ತೆ. ಓಕೆ. ಏಪ್ರಿಲ್ 125 ಸ್ಟ್ರೋಮ್ ಇದು. ಸ್ಟಿಕರ್ ಸ್ವಲ್ಪ ತೆಗ್ದಿದ್ದೀನಿ, ಏನಾದ್ರೆ ಸ್ವಲ್ಪ ಸ್ಕ್ರಾಚಸ್, ಬೇರೆ ಬೇಕಾದ್ರೆ ಹಾಕೊಡೋಣ. ಓಕೆ. ಇಲ್ಲ ಅದ್ರಲ್ಲೇ ಈ ಕಡೆ ಇದೆ ನೋಡಿ, ಇದೊಂದಿದೆ ನೋಡಿ. ಎಲ್ಲರೂ ಕಾಲ್ ಮಾಡಿ ಕೇಳ್ತಾರೆ MRA ZR ಮೈಲೇಜ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಯೂನಿಕ್ ಇದು, ಡಿಸ್ಕ್ ಬರುತ್ತೆ, ಡಿಜಿಟಲ್ ಮೀಟರ್ ಬರುತ್ತೆ, ಸಖತ್ ಲುಕ್ ಇದೆ. ಇದು ಗಾಡಿಗೆ ಲುಕ್, ಈ ಗಾಡಿಗೆ ಬರೋದು. ಇದು ಬಂದು 21 ಮಾಡಲ್. ಇದು ಬಂದು ನಿಮ್ಗೆ 70 ರೇಂಜ್ ಆಗುತ್ತೆ. 70,000 ಒಂದು 68 ಮಾಡ್ಕೊಡೋಣ. 68,000 68 ಡಿಸ್ಕ್, ಡಿಜಿಟಲ್ ಮೀಟರ್. ಬಟ್ 125cc ಇದು, 110 ಅಲ್ಲ ಇದು. ಎಳೆಯುತ್ತೆ, ಸೇಮ್ ಎಂಟಾರ್ ತರಾನೇ ಪಿಕಪ್ ಬರುತ್ತೆ. ಅದ್ರಲ್ಲಿ ಈ ಕಡೆ ಬಂದ್ರೆ ನಿಮ್ಗೆ ಎವಿನೆಸ್ ಒಂದಿದೆ ನೋಡಿ, ಸುಸ್ಕಿ ಎವಿನೆಸ್, ಸುಸ್ಕಿ ಆಕ್ಸೆಸ್ ಬರುತ್ತಲ್ಲ, ಸೇಮ್ ಇಂಜನ್. ಲಾಸ್ಟ್ ಟೈಮ್ ಬಂದಾಗ ಇತ್ತೆ ಎವಿನೆಸ್, ನೀವು ಬಂದಾಗ 2 ಗಾಡಿ ಸೇಲ್ ಮಾಡಿದೆ ಅದನ್ನ ನಾವಾಗ್ಲೇ. ಇದು ಬಂದು 2024 ಮಾಡಲು. ಇದು ಬಂದು ನಿಮ್ಗೆ 85 ಆಗುತ್ತೆ. ಮೀಟರ್ ಲೇಟೆಸ್ಟ್, ಡಿಸ್ಕ್ ಬರುತ್ತೆ, ಸುಸ್ಕಿ ಎಕ್ಸೆಸ್ ಬರುತ್ತಲ್ಲ, ಸೇಮ್ ಎಕ್ಸೆಸ್ ಕಂಪ್ನಿ ಸುಸ್ಕಿ ಎವಿನೆಸ್. ತುಂಬಾ ಡಿಮ್ಯಾಂಡ್ ಗಾಡಿ ಇದೆ, ಇದು ಇದೆ. ಇಲ್ಲ ಈ ಕಡೆಯಲ್ಲಿ ಬಂದ್ರೆ ಇಲ್ಲ ಎಂಟಾರ್ಕಲ್ಲಿ ಒಂದು 5,000 ಕಮ್ಮಿ ನೋಡ್ತೀನಿ ಅಂದ್ರೆ 2023 ಮಾಡಲ್ 83,000 85,000 ಕಾಸ್ಟ್ ಇದೆ. ನಿಮ್ಗೆ 80 ವರೆಗೂ ಮಾಡ್ಕೊಡೋಣ. 23 ಎಷ್ಟು ಓಡಿದೆ ಸರ್ ಈಗ? ಸರ್ ಕಿಲೋಮೀಟರ್ ಅದೇ 15,000 12,000 ಆ ತರ ಓಡಿರುತ್ತೆ ನೋಡಿ. ಇದು ಬಂದು 8,200 ಓಡಿದೆ. ಇದು 24 ಮಾಡಲ್. 23 ಮಾಡಲ್ ತಗೊಂಡ್ರೆ ನಿಮ್ಗೆ 15,000 ಓಡಿದೆ. ಕಲರ್ಗಳ ಆಪ್ಷನ್ ತುಂಬಾ ಇದೆ. ಎಲ್ಲ ಕಲರ್ ಎಲ್ಲ ಕಮ್ಮಿ 8,000 15,000 ಒಂದು 20,000 ಒಳಗಡೆ. ಸೊ ವೀಕ್ಷಕ ನೋಡ್ತಾ ಇದ್ದೀರಾ, ನಿಮ್ಗೆ ಕಮ್ಮಿ ಬೆಲೆಯಲ್ಲಿ ಲೇಟೆಸ್ಟ್ ಮಾಡಲ್, ಅತಿ ಹೆಚ್ಚು ನಂಬಿಕೆ ಇರ್ತಕ್ಕಂತಹ ಒಂದು ಶೋರೂಮ್ ಅಲ್ಲಿ ಗಾಡಿ ತಗೋಬೇಕು ಅಂದ್ರೆ ಬೈಕ್ಸ್ ಫಾರ್ ಯು. ಸರ್ ಬೈಕ್ಸ್ ಫಾರ್ ಯು ಏನ್ ಸರ್ ಅದು? ಬೈಕ್ ಫಾರ್ ಯು ಇತ್ತು, ನೀವು ಲಾಸ್ಟ್ ಟೈಮ್ ಬಂದಾಗ ಬೈಕ್ ಫಾರ್ ಯು ಇದ್ದಿದ್ದು. ಇವಾಗ ಎಕ್ಸ್ ಬೈಕ್ಸ್ ಫಾರ್ ಯು ಆಗಿದೆ. ಪಾರ್ಟ್ನರ್ಶಿಪ್ ಚೇಂಜ್ ಆಗ್ಬಿಟ್ಟು ಎಕ್ಸ್ ಬೈಕ್ಸ್ ಫಾರ್ ಯು. ಸೊ ನೀವು ಅದರಲ್ಲಿ ಎಕ್ಸ್ ಬೈಕ್ಸ್ ಫಾರ್ ಯು ಅಂತ ಹಾಕಿ ಅಡ್ರೆಸ್ ಅಂತ ಕೊಡಿ, ರಾಮೂರ್ತಿ ನಗರ ಬೀಚ್ ಹತ್ರ ಲೊಕೇಶನ್ ಕೊಟ್ರೆ ಕಸ್ಟಮರ್ ಬರ್ತಾರೆ. ನೆಕ್ಸ್ಟ್ ಬಂದು ನಿಮ್ಗೆ ಇದ್ರಲ್ಲಿ XP ಹೇಳದ್ನಲ್ಲ, ಆಗಲೇ 25 ಮಾಡಲ್ ನಿಮ್ಗೆ ಬಜೆಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ 23 ತಗೋಬಹುದು. ಇವಾಗ ಒಂದು 15,000 ಕಮ್ಮಿ ಬೇಕು ಅಂತಾರೆ. ಇದು ಒಂದು 83 ಇದೆ, ನಿಮ್ಗೆ ಒಂದು 80 ವರೆಗೂ ಮಾಡ್ಕೊಡೋಣ. 2023 ಮಾಡಲ್. ಆಲ್ ವೆಹಿಕಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಯಾವ್ದು ಇಲ್ಲ. ಸೆಕೆಂಡ್ ಓನರ್ ಥರ್ಡ್ ಓನರ್ ಮಾರೋದಿಲ್ಲ. ಎಲ್ಲ ಗಾಡಿ ಸಿಂಗಲ್ ಓನರ್ ಸಿಗೋದು. ಅದೊಂದು ಎಥಿಕ್ಸ್ ಫಾಲೋ ಮಾಡ್ತಾ ಇದ್ರೆ. ಹೌದು, 40 ಗಾಡಿ ಇರುತ್ತೆ, ಎಲ್ಲ ಸಿಂಗಲ್ ಓನರ್ ಇರುತ್ತೆ. ಇವಾಗ ಏನಾಗುತ್ತೆ, ಸೆಕೆಂಡ್ ಓನರ್ ಅಂದ್ರೆ ಕಸ್ಟಮರ್ ಗೆ ಸ್ವಲ್ಪ ಇದಾಗುತ್ತೆ, ಏನಪ್ಪಾ ನಾನು ತಗೊಳ್ಳೋದು 3ನೇ ಓನರ್ ಆಗ್ತೀನ, ಅದಕ್ಕೆ ಎಲ್ಲ ಸಿಂಗಲ್ ಓನರ್ ಗಾಡಿಗಳು. ನೋಡಿ ರೇಸ್ ಎಡಿಷನ್ ಅಲ್ಲಿ ಇದೆ 2023 ಇದೆಲ್ಲ 23 ಮಾಡಲ್ಸ್. 5-6 ಗಾಡಿ ಇದೆ, ಎಲ್ಲ 2023. ಏನಕ್ಕಂದ್ರೆ ಇದು ಜಾಸ್ತಿ ಸೇಲಿಂಗ್ ಇದೆ ಗಾಡಿಗಳು. ಇವಾಗ ನನ್ನ ಹತ್ರ ಆಕ್ಟಿವಾ ಡಿಯೋ ಸ್ಟಾಕ್ ಕಮ್ಮಿ ಆಗಿದೆ. ಇವಾಗ ಅದನ್ನು ಬರುತ್ತೆ, ಇಲ್ಲ ಅಂತಲ್ಲ. ಆಕ್ಟಿವಾದಲ್ಲಿ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಡಿಯೋದಲ್ಲೂ ಬೇರೆ ಕಲರ್ಸ್ ಬರುತ್ತೆ, ಆಕ್ಸಿಸ್ ಅಲ್ಲೂ ಬರುತ್ತೆ. ಇವಾಗ ಸ್ಟಾಕ್ ಬಂದು ಎಂಟರ್ ಜಾಸ್ತಿ ಇದೆ. ನೆಕ್ಸ್ಟ್ ನಿಮ್ಗೆ ಬಂದ್ರೆ ಎಲ್ಲ ಗಾಡಿಗಳು ಸಿಗುತ್ತೆ, ಫಾಸ್ಟ್ ಮೂವಿಂಗ್ ಗಾಡಿಗಳು. ಎಷ್ಟು ಪ್ರೈಸ್ ಇಂದ ಇದೆ ಇದೆಲ್ಲ? ಪ್ರೈಸ್ ನಿಮ್ಗೆ ಅದೇ 80, 85, 23, 24. ನನ್ನದೇ ಇರೋದೇ ಮಾಡಲ್ ಗಾಡಿಗಳು 23, 24. ಓಕೆ ಫೈನ್ ಸರ್, ಎಲ್ಲ ಗಾಡಿ. ಸರ್ ಈಗ ಯಾವ್ದೋ ಒಂದು ಶೋರೂಮ್ ಅಲ್ಲಿ ಅಥವಾ ಅವ್ರಿಗೆ ಇಷ್ಟ ಬಂದಿದ್ ಗಾಡಿ, ಇಷ್ಟ ಬಂದಿದ್ ಕಲರ್ ಬೇಕಾಗಿರುತ್ತೆ, ಅದು ತರ್ಸ್ಕೊಡ್ತೀರಾ? ಸರಿ, ಇವಾಗ ನಾನು ಏನಂತಂದ್ರೆ ನನ್ನ ಹತ್ರ ಇರೋ ಗಾಡಿಗಳನ್ನ ಅಡ್ಜಸ್ಟ್ ಮಾಡ್ತೀನಿ. ಇವಾಗ ಆ ಕಲರ್ ಅವ್ರಿಗೆ ಫೋನ್ ಮಾಡಿ, ಅವ್ರು ಏನಾಗುತ್ತಂದ್ರೆ ಅವ್ರ ರೇಟ್ ಜಾಸ್ತಿ ಹೇಳ್ತಾರೆ ಸರ್, ಅವ್ರ ಡಿಮ್ಯಾಂಡ್ ಆಗ್ಬಿಡುತ್ತಲ್ಲ, ಇದೇ ಕಲರ್ ಬೇಕು ಅಂದ್ರೆ ಅವ್ರ ಏನ್ ಹೇಳ್ತಾರೆ, ರೇಟ್ ಜಾಸ್ತಿ ಹೇಳ್ಬಿಡ್ತಾರೆ, ನಂಗೆ ವರ್ಕೌಟ್ ಆಗಲ್ಲ. ಸೊ ನನ್ನ ಹತ್ರ ಇರೋ ಗಾಡಿಗಳನ್ನ ಅಡ್ಜಸ್ಟ್ ಮಾಡ್ತೀನಿ. ಇವಾಗ ಅದು ಇದು ಆ ಕಲರ್ ಎಲ್ಲ ನನ್ನ ಹತ್ರ ಬಂದ್ಬಿಟ್ಟು ನೋಡಿ, ನಿಮ್ಗೆ ಯಾವ್ದಾರ ಕಲರ್ ಇಷ್ಟ ಆದ್ರೆ ತಗೊಂಡ್ ಹೋಗಿ. ಬಟ್ ಬೇರೆ ಕಡೆ ಎಲ್ಲ ಅಡ್ಜಸ್ಟ್ ಮಾಡಲ್ಲ ನಾನು. ಏನಕ್ಕಂದ್ರೆ ಕಾಲ್ ಮಾಡ್ತೀವಿ, ಅವ್ರಿಗೆ ಏನಾಗುತ್ತೆ, ಡಿಮ್ಯಾಂಡ್ ಆಗ್ಬಿಡುತ್ತೆ, ಇದು ಅದು ಇನ್ಕಮ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇರೋದು ಮಾತ್ರ ಅಡ್ಜಸ್ಟ್ ಮಾಡ್ತೀನಿ. ಬಂದ್ಬಿಟ್ಟು ನೋಡಿ, ಎಲ್ಲ ಓಕೆ ಆದ್ರೆ ತಗೊಂಡು. ಇನ್ಯಾವ್ದು ಗಾಡಿ ಇದೆ ಸರ್? ಗಾಡಿಗಳು ಬರುತ್ತೆ ಸ್ಟಾಕ್ ಇವಾಗ, ಅದೇ ಆಕ್ಟಿವಾ ಡಿಯೋ ಜುಪಿಟರ್ ಎಲ್ಲ ಇದೆ. ಹೊರಗಡೆ ನೋಡಿ ಡಿಜಿಟಲ್ ಮೀಟರ್ ಜುಪಿಟರ್ ಅಲ್ಲಿ 3-4 ಗಾಡಿ ಇದೆ ನೋಡಿ. ಒಂದ್ ನಿಮಿಷ. ಜುಪಿಟರ್ ಸೇಮ್ ವೈಟ್ ಕಲರ್ 2023 ಮಾಡಲು. ಇದು ಒಂದು ನಿಮ್ಗೆ 75 ಕಾಸ್ಟ್ ಆಗುತ್ತೆ, ವೈಟ್ ಇದೆ. ಇಲ್ಲ ಅದ್ರಲ್ಲಿ ನಿಮ್ಗೆ ಡಿಜಿಟಲ್ ಮೀಟರ್ ಬೇಕಾ, ಡಿಜಿಟಲ್ ಮೀಟರ್ ಇದೆ ನೋಡಿ. ಡಿಸ್ಕ್ ಡಿಜಿಟಲ್ ಮೀಟರ್ ಎಲ್ಲ ಬರುತ್ತೆ. ಸ್ಮಾರ್ಟ್ ಕನೆಕ್ಟ್ ಇದು, ಅಂದ್ರೆ ಅದ್ರಲ್ಲಿ ನಿಮ್ಗೆ ಡಿಸ್ಕ್ ಬರಲ್ಲ, ಇದ್ರಲ್ಲಿ ಡಿಸ್ಕ್ ಕೊಟ್ಟಿದ್ದಾನೆ. ಇನ್ನೊಂದ್ರೆ ಮೀಟರ್ ನಿಮ್ಗೆ ಲೇಟೆಸ್ಟ್ ಬರುತ್ತೆ. ಸ್ಮಾರ್ಟ್ ಕನೆಕ್ಟ್ ಅಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ. ಇದ್ರಲ್ಲಿ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಅಲ್ಲಿ ನೋಡಿ ಮೀಟರ್ ನೋಡಬಹುದು ನೀವು. ಇದು ಸೇಮ್ ಎಂಟಾರ್ಕ್ ಮೀಟರ್ ಬರುತ್ತೆ. ಸ್ಮಾರ್ಟ್ ಕನೆಕ್ಟ್ ಅಂದ್ರೆ ನಿಮ್ಗೆ ಬ್ಲೂಟೂತ್ ವರ್ಷನ್ ಎಲ್ಲ ಬರುತ್ತೆ. ಪ್ರೈಸ್ ಬಂದು ಎಲ್ಲ ನಿಮ್ಗೆ 23 ಮಾಡಲ್ಸ್. 23 ಮಾಡಲ್ ಎಲ್ಲ ನಾನು 70, 80 ಮಾಡೋದು, ನಿಮ್ಗೆ 74 ಮಾಡ್ಕೊಡೋಣ. 4 ಗಾಡಿ ಇದೆ ನೋಡಿ. ಬ್ಲೂ ಇದು ಇದೆ, ಕಾಫಿ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ, ಗ್ರೇ ಕಲರ್ ಇದೆ. ಜುಪಿಟರ್ ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದೆ ಎಂಟಾರ್ಕ್ ಸ್ಟಾಕ್ ಜಾಸ್ತಿ ಇದೆ. ಇದೆಲ್ಲ ನಿಮ್ಗೆ ಲೇಟೆಸ್ಟ್ ಮಾಡಲ್ಸ್ ಸಿಗುತ್ತೆ. 22, 22, 23
ಎಂಟರ್ಕಲ್ ಆಪ್ಷನ್ ಜಾಸ್ತಿ ಇದೆ. ಪ್ರೈಸ್ ಆಗ ನಿಮ್ಗೆ 80-85